ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಒಂದು ಅಂದ್ರೆ ಈಗ ವಿದ್ಯೆ ಹೇಳಿರೋಂಥದ್ರಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ನನಗೆ ನ್ಯಾಯ ಸಿಕ್ಲಿಲ್ಲ, ಅದಕ್ಕೋಸ್ಕರ ಅರ್ಥ ಆಯ್ತಲ್ಲ ಅಲ್ಲಿಗೆ ಬಂದ್ರು ಅಂತ ಹೇಳೋದು. ಈಗ ಯಾರನ್ನ ಭೇಟಿ ಮಾಡಿದ್ದೆ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಮುಂದೆ ನೇರವಾಗಿ ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ನ ಭೇಟಿ ಮಾಡಿದ್ದೆ ನಾನಲ್ಲಿ. ಇದೇ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ನ ಮತ್ತೆ ಅನುಪಮ್ ಅವ್ರ ಜೊತೆಲಿ ಕರ್ಕೊಂಡು ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ. ಈಗ ಉಲ್ಟಾ ಹೊಡಿತಾನ ಅವನು. ನಿಮ್ಮ ಮುಂದೆ ಅಡ್ಮಿಟ್ ಮಾಡ್ಕೊಂಡಿದ್ರಿ ವಿಚಾರ. ಸೊ ಅಡ್ಮಿಟ್ ಮಾಡ್ಕೊಂಡವನೇ. ಸೊ ಇವತ್ತು ಹೇಳಿದ್ನಲ್ಲ ಅವನಲ್ಲಿ ಕಾಂಗ್ರೆಸ್ ನ್ಯಾಯ ಸಿಕ್ಲಿಲ್ಲ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡ್ಬೇಕಾಗಿದ್ದರು ರಾಜ್ಯದಲ್ಲಿ? ಸರ್ಕಾರ ಯಾರ್ದೈತೆ ಕಾಂಗ್ರೆಸ್ದು? ಸರ್ಕಾರದ ಮೇನ್ ಮುಖ್ಯ ಕೀಪಿನ್ ಯಾರಿದ್ದಾರೆ ಅಲ್ಲಿ? ಹೌದಲ್ವಾ? ಒಂದು ಕಾರ್ತಿಕ್ ಹೇಳಿರೋಂಥ ಎಲ್ಲ ಸತ್ಯಗಳು ಸತ್ಯ. ಅದು ಕೊನೆಗೆ ಹೇಳ್ತಾನಲ್ಲ, ದೇವರಾಜೇಗೌಡರು ಬಿಟ್ಟಿರ್ಬೋದು, ಆಮೇಲೆ ಪೆನ್ ಡ್ರೈವು ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಂಬಂದಿಲ್ಲ ಅಂತ ಹೇಳ್ತಾನಲ್ಲ. ಪುಣ್ಯಾತ್ಮ ಬಾರಪ್ಪ, ನನ್ನ ಮನೆಯಲ್ಲಿ CC ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ. ನೀನು ಬಂದು ಕುಳ್ತ್ಕೊಂಡು ಏನೇನು ಮಾತಾಡಿದ್ಯಾ ಆಯ್ತಾ? ಪೆನ್ ಡ್ರೈವ್ ನೀನು ಕೊಟ್ಟು ನನಗೆ ವಾಪಸ್ ತಗೊಬಂದು ನನಗೆ ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ. ಇವತ್ತು ಯಾವನೋ ಒತ್ತಡಕ್ಕೆ ಮಣಿದು ರಾಜಕೀಯ ಕುತಂತ್ರಕ್ಕೆ ಮಣಿದು ನೀನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕಬಿಟ್ಟು ನೀನು ಹೇಳೋದಲ್ಲ ಅಲ್ಲಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ದೇವರಾಜೇಗೌಡರು ನಿರಂತರ 22 ವರ್ಷಗಳ ಕಾಲ ರಾಜಕೀಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದವ್ರೆ. ತಲೆ ಬಗ್ಸೋ ಕೆಲಸ ಮಾಡಿಲ್ಲ, ತಲೆ ಹಿಡಿಯೋ ಕೆಲಸ ಮಾಡಿಲ್ಲ. ಪ್ರಮುಖವಾಗಿ ಇನ್ನೊಂದು ಏನಂದ್ರೆ, ದೇವರಾಜೇಗೌಡ ಅವ್ರನ್ನ ಹೊರತುಪಡಿಸಿ ನಾನು ಯಾರಿಗೂ ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿರೋಂಥ ವಿಚಾರ. ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಕಾರ್ತಿಕ್ ಒಂದು ಅಂದ್ರೆ ಈಗ ವಿದ್ಯೆ ಹೇಳಿರೋಂಥದ್ರಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ನನಗೆ ನ್ಯಾಯ ಸಿಕ್ಲಿಲ್ಲ, ಅದಕ್ಕೋಸ್ಕರ ಅರ್ಥ ಆಯ್ತಲ್ಲ ಅಲ್ಲಿಗೆ ಬಂದ್ರು ಅಂತ ಹೇಳೋದು. ಈಗ ಯಾರನ್ನ ಭೇಟಿ ಮಾಡಿದ್ದೆ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಮುಂದೆ ನೇರವಾಗಿ ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ನ ಭೇಟಿ ಮಾಡಿದ್ದೆ ನಾನಲ್ಲಿ. ಇದೇ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ನ ಮತ್ತೆ ಅನುಪಮ್ ಅವ್ರ ಜೊತೆಲಿ ಕರ್ಕೊಂಡು ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ. ಈಗ ಉಲ್ಟಾ ಹೊಡಿತಾನ ಅವನು. ನಿಮ್ಮ ಮುಂದೆ ಅಡ್ಮಿಟ್ ಮಾಡ್ಕೊಂಡಿದ್ರಿ ವಿಚಾರ. ಸೊ ಅಡ್ಮಿಟ್ ಮಾಡ್ಕೊಂಡವನೇ. ಸೊ ಇವತ್ತು ಹೇಳಿದ್ನಲ್ಲ ಅವನಲ್ಲಿ ಕಾಂಗ್ರೆಸ್ ನ್ಯಾಯ ಸಿಕ್ಲಿಲ್ಲ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡ್ಬೇಕಾಗಿದ್ದರು ರಾಜ್ಯದಲ್ಲಿ? ಸರ್ಕಾರ ಯಾರ್ದೈತೆ ಕಾಂಗ್ರೆಸ್ದು? ಸರ್ಕಾರದ ಮೇನ್ ಮುಖ್ಯ ಕೀಪಿನ್ ಯಾರಿದ್ದಾರೆ ಅಲ್ಲಿ? ಹೌದಲ್ವಾ? ಒಂದು ಕಾರ್ತಿಕ್ ಹೇಳಿರೋಂಥ ಎಲ್ಲ ಸತ್ಯಗಳು ಸತ್ಯ. ಅದು ಕೊನೆಗೆ ಹೇಳ್ತಾನಲ್ಲ, ದೇವರಾಜೇಗೌಡರು ಬಿಟ್ಟಿರ್ಬೋದು, ಆಮೇಲೆ ಪೆನ್ ಡ್ರೈವು ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಂಬಂದಿಲ್ಲ ಅಂತ ಹೇಳ್ತಾನಲ್ಲ. ಪುಣ್ಯಾತ್ಮ ಬಾರಪ್ಪ, ನನ್ನ ಮನೆಯಲ್ಲಿ CC ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ. ನೀನು ಬಂದು ಕುಳ್ತ್ಕೊಂಡು ಏನೇನು ಮಾತಾಡಿದ್ಯಾ ಆಯ್ತಾ? ಪೆನ್ ಡ್ರೈವ್ ನೀನು ಕೊಟ್ಟು ನನಗೆ ವಾಪಸ್ ತಗೊಬಂದು ನನಗೆ ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ. ಇವತ್ತು ಯಾವನೋ ಒತ್ತಡಕ್ಕೆ ಮಣಿದು ರಾಜಕೀಯ ಕುತಂತ್ರಕ್ಕೆ ಮಣಿದು ನೀನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕಬಿಟ್ಟು ನೀನು ಹೇಳೋದಲ್ಲ ಅಲ್ಲಿ. ದೇವರಾಜೇಗೌಡರು ನಿರಂತರ 22 ವರ್ಷಗಳ ಕಾಲ ರಾಜಕೀಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದವ್ರೆ. ತಲೆ ಬಗ್ಸೋ ಕೆಲಸ ಮಾಡಿಲ್ಲ, ತಲೆ ಹಿಡಿಯೋ ಕೆಲಸ ಮಾಡಿಲ್ಲ. ಪ್ರಮುಖವಾಗಿ ಇನ್ನೊಂದು ಏನಂದ್ರೆ, ದೇವರಾಜೇಗೌಡ ಅವ್ರನ್ನ ಹೊರತುಪಡಿಸಿ ನಾನು ಯಾರಿಗೂ ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿರೋಂಥ ವಿಚಾರ.